ಅಲ್ಲೇ ಮಣ್ಣು ಹದಗೆಟ್ಟೋಗ್ಬಿಟ್ಟೈತೆ. ಅದನ್ನ ರೆಡಿ ಮಾಡೋಷ್ಟ್ರೊಳಗೆ ಟೈಮ್ ಹಿಡಿತದೆ. 36% ಕೆಮಿಕಲ್ ಇದೆ, ಇನ್ನು ಉಳಿದಿದ್ದ ಎಲ್ಲ 60% ಎಲ್ಲ ಉಪ್ಪು. ಭೂಮಿಗೆ ಹೋಗಿ ಉಪ್ಪು ಸುರಿದ್ರೆ ಏನಾಗುತ್ತೆ? ನನ್ ಮಾತೇನಂದ್ರೆ, ಈಗ ನಾವು ಈ ಊರಲ್ಲಿ ಇಲ್ಲಿ ಮಾತಾಡ್ಕೊಂಡು ಹೋದ್ರೆ ಅಷ್ಟು ಇದಾಗಲ್ಲ. 4 ಜನ ಗೊತ್ತಾಯ್ತು ಬಿಡಿ. ನಮ್ಮೂರಲ್ಲಿ ಈ ಊರಲ್ಲೇನೆ ಒಂದು ಜಮೀನನ್ನ ತಗೊಳ್ಳೋಣ, ಆ ಜಮೀನಲ್ಲಿ ಪ್ರಾಯೋಗಿಕವಾಗಿ ಕೆಲಸ ಮಾಡಿದಾಗ 100% ಅದರ ಬದಲಾವಣೆಯನ್ನ ಜನ ದಿನ ಗುರುತಿಸ್ತಾ ಇರ್ತಾರೆ. ಈ ಬದಲಾವಣೆ ಒಂದೇ ಸಲ ಆಗಲ್ಲ, ತಗೊಳುತ್ತೆ ಸಾಕಷ್ಟು ಕಾಲನ. ತಗೊಳ್ಳಿ, ನಮ್ ಪ್ರಯತ್ನ ಅಂತೂ ನಿರಂತರವಾಗಿ ಇದ್ದಾಗ ಅದ್ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಕೊಡ್ತದೆ ಅಂತ ನಾನು ಹೇಳೋದು. 100% ಸರ್. ನಾವು ಇದನ್ನು ಕೋಲಾರಲ್ಲಿ ಮಾಡ್ತಾ ಇದ್ವಿ. ಕೋಲಾರಲ್ಲಿ ವೇಣುಗೋಪಾಲ್ ಅನ್ನೋರು ತೋಟದಲ್ಲಿ ಮಾಡಿದ್ವಿ. ಅಂದ್ರೆ ಕೆಮಿಕಲ್ಗಳನ್ನ ಬಳಸ್ತಾರೆ, ಅಂದ್ರೆ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಇಂಟರ್ವೆನ್ಷನ್ ಆಫ್ ಕೆಮಿಕಲ್ ಹೊಂದಾಣಿಕೆ ಮಾಡ್ತಾ ಹೋಗ್ಬೇಕು, ಈ ಜೈವಿಕನೇ ಹೆಚ್ಚು ಮಾಡ್ತಾ ಹೋಗ್ಬೇಕು. ಪರ್ಫೆಕ್ಟ್ 70 to 80% ಜೈವಿಕಗಳನ್ನ ಮಾಡ್ಕೊಂಡು 30% ಕೆಮಿಕಲ್ ಆಲ್ಟರ್ನೇಟಿವ್ ಬಂದಾಗ ಭೂಮಿಗಳು ಕಚ್ಕೊಳ್ತವೆ, ಇಳುವರಿ ಜಾಸ್ತಿ ಬರುತ್ತೆ. ಇಳುವರಿ ನಾನು ಹೇಳಿದ್ರು ಕೆಮಿಕಲ್ ಗಿಂತ ಜಾಸ್ತಿ ಬರುತ್ತೆ ಅನ್ನೋದಕ್ಕಿಂತ ಭೂಮಿನ ನಾವು ಉಳಿಸ್ಕೊಂತೀವಿ. ತಾಳ್ಮೆ ಬೇಕು ನಮ್ಗೆ, ರೈತರಿಗೆ ತಾಳ್ಮೆ. ಅದೇನಾಗುತ್ತೆ ಅಂದ್ರೆ ರೇಸಲ್ಲಿ ಓಡ್ತಾ ಇರ್ತೀವಿ. ಈಗ ರೈತರಿಗೆ ಏನ್ ತಾಳ್ಮೆ ಇಲ್ಲ ಅಂದ್ರೆ ಸರ್, ಈಗ ಅಲ್ಲೇ ಅವರು ಇಂಗ್ಲಿಷ್ ಮೆಡಿಸಿನ್ ಇದ್ದಾಗ್ಬಿಟ್ಟಿದ್ದಾರೆ ಎಲ್ಲ. ಈಗ ಸ್ಟಾರ್ಟಿಂಗ್ ಹೆಂಗೆ ಅಂದ್ರೆ, ಈಗ ಇವತ್ತು ಕೊಟ್ರೆ ನಾಳೆ ರಿಸಲ್ಟ್ ಬರ್ಬೇಕು, ಆ ಮೂಮೆಂಟ್ ಅಲ್ಲಿ ಇದಾರೆ. ನೀವು ಬೇರೆದೀಗ ಆರ್ಗ್ಯಾನಿಕ್ ನಾವು ಜೈವಿಕ ಗೊಬ್ಬರಗಳನ್ನ ನಾವು ಮಾಡಿದ್ರೆ ಅದು ರಿಸಲ್ಟ್ ಬರಲ್ಲ ಸಡನ್ ಆಗಿ. ಯಾಕೆಂತಂದ್ರೆ ಅಲ್ಲೇ ಮಣ್ಣು ಹದಗೆಟ್ಟೋಗ್ಬಿಟ್ಟೈತೆ. ಅದನ್ನ ರೆಡಿ ಮಾಡೋಷ್ಟ್ರೊಳಗೆ ಟೈಮ್ ಹಿಡಿತದೆ. ಆ ಟೈಮ್ ಹಿಡಿಯೋಷ್ಟು ಅವ್ರ ಪೇಷನ್ಸ್ ಇಲ್ಲ, ಕಾಯಲ್ಲ. ಅವ್ರೇನ್ ಮಾಡ್ತಾರೆ, ಸಡನ್ ಆಗಿ ಕೊಟ್ಟೆಡ್ಗೆ ರಿಸಲ್ಟ್ ಬರ್ಬೇಕು ಆತರ ಇದ್ ಮಾಡ್ತಾ ಇದಾರೆ. ಜಮೀನ ಒಂದ್ ವರ್ಷ ಖಾಲಿ ಬಿಡ್ಬೇಕು, ಅದಕ್ಕೆ ರೆಸ್ಟ್ ಕೊಡ್ಬೇಕು, ಆನಂತರ ನಾವು ಶುರು ಮಾಡ್ಬೇಕು. ಒಳ್ಳೆ ರಿಸಲ್ಟ್. ಈಗ ಅಮೆರಿಕಲ್ ಹೆಂಗಾಗಿದೆ ಅಂದ್ರೆ, ಒಂದು ವರ್ಷ ಜಮೀನ ಸುಮ್ಮನೆ ಬಿಟ್ರೆ ಅಮೆರಿಕಲ್ ಸರ್ಕಾರ ದುಡ್ಡು ಕೊಡುತ್ತೆ, ನಮ್ಮಲ್ಲಿ ಕೊಡಲ್ವಲ್ಲ. ಅಂದ್ರೆ ನಾವು ಈಗ ಕೆಲವರು ಸಿದ್ಧರಿದ್ದಾರೆ, ಅವ್ರನ್ನ ಬಳಸಿ ಜನರಿಗೆ ಅರ್ಥ ಮಾಡಿಸ್ಬೇಕು. ಆ ರೀತಿ ಮಾಡಿದಾಗ ತುಂಬಾ ಉತ್ತಮವಾಗಿ ಬದಲಾವಣೆ ನಿರಂತರ ಆಗುತ್ತೆ. ಟೈಮ್ ತಗೊಳುತ್ತೆ. ಇಲ್ಲ, ಈಗ ನಾನ್ ನೋಡಿರೋಂಥದ್ದು ಈಗಿನ ಜನರೇಷನ್ ಕಳೆದ 5-6 ವರ್ಷದಲ್ಲಿ ಚೆನ್ನಾಗಿ ಮಾಡ್ತಾರೆ. ಕರೆಕ್ಟ್ ಅಲ್ಲ ಸರ್? 5-6 ವರ್ಷದಿಂದ ವ್ಯವಸಾಯ ಚೆನ್ನಾಗಿ ಮಾಡ್ತಾರೆ ಈಗಿನ ಜನರೇಷನ್ ಹುಡುಗರು. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸರ್, ವ್ಯವಸಾಯ ಬಿಸ್ನೆಸ್ ಆಗ್ಬಿಟ್ಟಿದೆ. ಬಿಸ್ನೆಸ್ ಈಗ ನಾವು ನಾವು ಎಕ್ಸಾಂಪಲ್ ನಾವು ಅಂಗಡಿ ಬಂಡವಾಳ ಆಗ್ತಿದೆ ಅಂತಂದ್ರೆ, ರೈತರುಗಳು ವ್ಯವಸಾಯಕ್ಕೆ ಬಂಡವಾಳ ಆಗ್ತಿದ್ದಾರೆ. ಈಗ 10 ಲಕ್ಷ ಹಾಕೋದ್ರೆ 15 ಲಕ್ಷ 20 ಲಕ್ಷ ನಮ್ ಪ್ರಾಫಿಟ್ ತಗೋಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ. ಅಗ್ರಿ ಬಿಸ್ನೆಸ್ ಆಗ್ಬಿಟ್ಟಿದೆ, ವ್ಯವಸಾಯ ಆಗಿಲ್ಲ ಅದು, ಈಗ ಬಿಸ್ನೆಸ್ ಆಗಿದೆ ಸರ್. ಅದು ಒಳ್ಳೇದು ಒಂದ್ ಕಡೆಯಿಂದ ಬಿಟ್ಟು ಒಂದ್ ಕಡೆ ಕೆಟ್ಟ. ಈಗ ಭೂಮಿನ ಹಾಳು ಮಾಡ್ಬಿಡ್ತಾರೆ, ಬಿಸ್ನೆಸ್ ಮಾಡ್ಕೊಂಡು ಭೂಮಿನ ಹಾಳು ಮಾಡ್ತಾರೆ ಅಷ್ಟೇ. ಗೊಬ್ಬರ ಬಿಡ್ತಾರೆ ಜಾಸ್ತಿ, 3 ದಿನಕ್ಕೂ ಗೊಬ್ಬರ ಬಿಡ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಏನಂತಂದ್ರೆ ಸರ್, ಈಗ ನಾವು ಕೊಡಿಕಿಲ್ಲ ಅಂತಂದ್ರೆ ದುಡ್ಡು ಮಾಡವ್ರೆ, ಕೊಟ್ಟಿಗಡ್ಡೆ ಮಾಡವ್ರೆ, ಆದ್ರೆ ಭೂಮಿನೇ ಬೆಂಡ್ ಮಾಡಕ್ ಬಿಡ್ರೆ ಭೂಮಿ ಗಿಡನೇ. ನಾವೀಗ ಒಂದ 20,000 ಪೈರ್ ನೆಟ್ಟಿದೆ, 20,000 ಪೈರ್ ನೀಡಿದ್ರೆ 10,000 ಪೈರ್ ಒಂಟೆ ಹೋಗತ್ತೆ. ಈಗ ಎಲ್ಲ ಭೂಮಿ ಎಲ್ಲ ಏನಕ್ಕಾಗಿದೆ ಗೊತ್ತಾ ನಿಮ್ಗದು? ಇವರು ಏನಕ್ಕಾಗಿದೆ ಇವ್ರೇ ಗೊತ್ತು. ಹೇಳಿ, ಮಾತಾಡಿ. ಅದೇನ್ ಗೊತ್ತಾ, ಭೂಮಿ ಎಲ್ಲಾನೇ 4 ಟ್ಯಾಕ್ಟರ್ ಹೊಡೆದ್ಬಿಡ್ತಾರೆ, ಅದಕ್ಕೆ ಗೊಬ್ಬರ ಹೊಡೆದ್ಬಿಡ್ತಾರೆ, ಮಣ್ಣ ಅದೊಳಗೆ ಬೆಡ್ಗೆಲ್ಲ ಗೊಬ್ಬರ ಹೋಗ್ತಾರೆ. ನಾವು ಬೇವಿನ ನೀರನ್ನ ಹಾಕಿಸ್ತೆ, 2-3 ಮೂಟೆ ಬೇವಿನ ನೀರು ಹಾಕಿಸ್ತೆ ಎಲ್ಲ ಮಾಡಿದ್ವು. ಈಗ ಸಾಯ್ತಾ ಇದೆ, ಚೆನ್ನಾಗಿ ಗಿಡ ಬಂದಿರೋ ಸಾಯ್ತಾ ಇದೆ. ಗಿಡ ಚೆನ್ನಾಗಿ ಬಂದಿದೆ. ಏನಕ್ಕೆ ಅಂತಂದ್ರೆ ಸಾಹೇಬ್ರೆ, ಇವಾಗ ಮಾಡಿರೋ ಕೆಲಸ ಅಲ್ಲ ಅದು. ನಾವು ಈಗ 10-26 ಇನ್ನೊಂದೇನೋ ಕೆಮಿಕಲ್ ಫರ್ಟಿಲೈಸರ್ ಹೇಳ್ತೀವಿ, ಅದ್ರಲ್ಲಿ ಏನಿರುತ್ತೆ 10-26 0 ಅಂತಂದ್ರೆ 36% ಗೊಬ್ಬರ ಇದೆ, ಕೆಮಿಕಲ್ ಇದೆ. ಇನ್ನು ಉಳಿದಿದ್ದ ಎಲ್ಲ 60% ಎಲ್ಲ ಉಪ್ಪು. ಭೂಮಿಗೆ ಹೋಗಿ ಉಪ್ಪು ಸುರಿದ್ರೆ ಏನಾಗುತ್ತೆ? ಜೀವಾಣುಗಳು ಹೋಗ್ಬಿಡ್ತವೆ, ಜೈವಿಕತನ ಇರೋದಿಲ್ಲ, pH ಮೇಂಟೈನ್ ಆಗಲ್ಲ. ಅವಾಗ ನೀವೇನೇ ಹಾಕಿದ್ರು ಬಿಲ್ ಟು ಬ್ಲೈಟ್ ಬಂದು ಗಿಡ ಸತ್ತೋಗ್ಬಿಡುತ್ತೆ. ಈಗ ಒಂದ್ ಹೇಳ್ತಾನೆ ನಮ್ಮ ಹುಡುಗ, ಅಣ್ಣ ಈ ಕೋಲಾರದಲ್ಲಿ ಸೊಸಿ 8 ರೂಪಾಯಿ 7 ರೂಪಾಯಿ ಸೊಸಿ ಅಂತ. ಅದು ಕಸಿ ಸೊಸಿ ಸರ್, ಅದು ಬದನೆ ಗಿಡಕ್ಕೆ ಕಸಿ ಮಾಡ್ತಾರೆ ಸರ್. ಬದನೆ ಗಿಡಕ್ಕೆ ಅದು ಕಸಿ ಸೊಸಿ, ಅದು ಬಂದ್ರೆ ನಿಮ್ಗೆ ಬೇರು ಬದನೆ ಗಿಡದಿಂದ ಅದು ಕಸಿ ಮಾಡಿ ಟೊಮೊಟೊ ಮಾಡಿರೋದು, ಅದು ಸಾಯಲ್ಲ ಅಂತ, ವಿಲ್ ತಡಿತೈತೆ ಅಂತ ಅದು ಮಾಡ್ತಿರೋದು. ಅದನ್ನ ಟ್ರೈ ಮಾಡ್ತೀರಾ ನೀವು? ಅದು ಟ್ರೈನ್ ಮಾಡ್ಬೇಕು ಅಂತ ಇಲ್ಲ, ಈಗ ಸುಮಾರು ಜನ ತರ್ತಿದಾರೆ, ಆಲ್ರೆಡಿ ತರ್ಸಿದ್ ಮಾಡ್ತಾ ಇದಾರೆ, ಆಲ್ರೆಡಿ ಹಾಕಿದ್ದಾರೆ. ಇನ್ನೋವೇಟಿವ್ ಆಗಿದ್ದಾರೆ ಜನ. ಹೈಬ್ರಿಡ್ ಅದು ಇವರು ಜೋರ ಬೆಳಿತಾರೆ ಸರ್, ತರಕಾರಿ ಎಲ್ಲ ಜೋರ ಬೆಳಿತಾರೆ. 3 ಎಕರೆ 4 ಎಕರೆ 5 ಎಕರೆನೂ ಮಾಡ್ತೀವಿ. ಮಾಡಿದ್ರು ಈಗ ಭೂಮಿ ಫಲವತ್ತತೆ ಹಾಳಾಗಿದೆ, ಎಲ್ಲ ತೋಟ ಗೊಬ್ಬರ ಮೂಟನೆ ಬೋಟ್ ಇಂಗ್ಲಿಷ್. ಈಗ ಸಾಹೇಬ್ ನಿಮ್ಮ ಹೆಸರೇನು? ಬೆಟ್ಟೆಗೌಡ ಅಂತ. ಬಚ್ಚೇಗೌಡವ್ರೆ? ಬೆಟ್ಟೆಗೌಡ್ರು. ತಮಗೆ ಒಂದ್ 5 ವರ್ಷ ಹಿಂದೆ ತಗೊಂಡೋದ್ರೆ ಇಷ್ಟೇ ಪ್ರಮಾಣದ ಕೆಮಿಕಲ್ಗಳು ಹಾಕ್ತೀರಾ ನೀವು?